ಮೂಲಂಗಿಯನ್ನೇ ಇಟ್ಟು ಪ್ರತಿಭಟನೆ ಮಾಡಿದ ಮಧುಗಿರಿ ರೈತ. ಮೂಲಂಗಿ ಜಮೀನು ಅಧಿಕಾರಿಗಳಿಗೆ ಲಂಚ ಕೊಡಿಸಿ ಮೂಲಂಗಿ ಬರ್ರಿ. ನನ್ನ ಹತ್ರ ಹಣ ಇಲ್ರಿ, ನಾನ್ ಬೆಳೆದಿರೋ ಮೂಲಂಗಿಯನ್ನೇ ಲಂಚ ತಗೊಂಡು ಕೆಲಸ ಮಾಡ್ಕೊಡಿ. ದುಡ್ಡಿಲ್ಲ ಏನ್ ಮಾಡಿಲ್ಲ, ಒಂದು ಸೈಟ್ ಬರ್ಕೊಂಡು ಹೊರ ಬರ್ಕೊಂಡು ಮನೆ ಕಟ್ಕೊಂಡಿಬೇಕು ಅಂದ್ರೆ ಕೂಡ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೆ ಚಾಲುಕ್ಯ ನ್ಯೂಸ್ ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ವೀಕ್ಷಕರ, ಇದೊಂದು ರಾಜ್ಯವೇ ಬೆಚ್ಚಿ ಬೀಳಿಸಿದಂತಹ ಸುದ್ದಿ. ಮಧುಗಿರಿಯ ರೈತನ ಹೋರಾಟಕ್ಕೆ ಸಂದ ಜಯ ಎಂದ್ರೆ ತಪ್ಪಾಗಲ್ಲ. ರೈತನ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಜಮೀನಿಗೆ ಒಂದೇ ದಿನದಲ್ಲಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು. ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಲು ಅರ್ಜಿ ನೀಡಿ ಮನವಿ ಮಾಡಿದ್ದು ಲೋಕಾಯುಕ್ತಕ್ಕೆ ದೂರನ್ನು ಸಹ ನೀಡಿದ್ರು. ಲೋಕಾಯುಕ್ತರೇ ರಸ್ತೆಯನ್ನ ಮಾಡಿಕೊಡಿ ಅಂತ ಸೂಚಿಸಿದ್ರು. ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿರ್ಲಿಲ್ಲ. ಇದನ್ನ ಕಂಡಂತಹ ಪ್ರಸನ್ನಕುಮಾರ್ ಎಂಬ ರೈತರೊಬ್ಬರು ತಾಲೂಕು ಕಚೇರಿಯ ಮುಂಭಾಗದಲ್ಲಿಯೇ ತಾನು ಬೆಳೆದಿರುವಂತಹ ಮೂಲಂಗಿಯನ್ನ ಇಟ್ಟುಕೊಂಡು, ನನ್ನ ಬಳಿ ಹಣ ಇಲ್ಲ, ಅಧಿಕಾರಿಗಳೇ ತೆಗೆದುಕೊಳ್ಳಿ, ಈ ಒಂದು ಮೂಲಂಗಿಯನ್ನ ತೆಗೆದುಕೊಂಡು ನನಗೆ ರಸ್ತೆಯನ್ನ ಮಾಡಿಕೊಡಿ ಎಂದು ತಾಲೂಕು ಕಚೇರಿಯ ಮುಂದೆ ಅಧಿಕಾರಿಗಳಿಗಿನ ಕೇಳಿದ್ರು. ವಿಚಾರ ಎಲ್ಲರಿಗೂ ತಿಳಿದು ದೊಡ್ಡ ಮಟ್ಟದಲ್ಲಿಗೆ ಸುದ್ದಿಯಾಗಿತ್ತು. ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿಯ ರೈತ ಪ್ರಸನ್ನಕುಮಾರ್ ಅವರಿಗೆ ಈ ಸ್ಥಿತಿ ಒದಗಿದ್ದಿತ್ತು. ತಾಲೂಕು ಕಚೇರಿಯ ಮುಂದೆ ಮೈಕ್ ಹಿಡಿದು, ನನಗೆ ಲಂಚ ನೀಡೋದಕ್ಕೆ ಹಣವಿಲ್ಲ ಸ್ವಾಮಿ, ಬದಲಿಗೆ ನಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡುತ್ತೇನೆ, ಬನ್ನಿ ಬನ್ನಿ ಎಂದು ಘೋಷಣೆ ಕೂಗಿದು ಒಂದು ವಾರದೊಳಗಾಗಿ ರಸ್ತೆ ಮಾಡಿಕೊಡದಿದ್ದರೆ ತಹಶೀಲ್ದಾರ್ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಿರ್ಧಾರ ಮಾಡಿದ್ದೇನೆಂದು ತಿಳಿಸಿದ್ರು. ಕೆಲಸ ನನಗೆ ಕೊಡ್ಲಿ, ನಾನು ಹೊರಮನೆ ಬಿಟ್ಕೊಡ್ತೀನಿ ಅವ್ರಿಗೆ, ಅಷ್ಟನ ಮಾಡ್ಲಿ, ಹಾಳಾಗೋಗ್ಲಿ, ದಾರಿ ಬೇಕು ಅಷ್ಟೇನೆ. ಸರ್ವೇರು ಬತ್ತೀನಿ, ನಾಳೆ ಬತ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ. ನಿನ್ನ ಹೆಸರೇನು? ಪ್ರಸನ್ನ ಕುಮಾರ್ ಅಂತ ಸರ್, ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಾನು ಸರ್ವೆ ನಂಬರು ಸರ್ 8/1 ಸರ್ವೆ ನಂಬರ್ ಸರ್. ನಿಮ್ದೇನೋ ಬೇರೆಯವ್ರದ್ದು? ಸ್ಥಳ ಪಕ್ಕದ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿರೋ ಜಮೀನು ಬಿಡಿಸ್ಕೊಡಿ, ದಾರಿಯಲ್ಲಿ ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ. ಸಿಎಂ ವರ್ಗೂ ಹೋಗಿದ್ದೀನಿ, ನಕಾಶಲ್ಲಿದೆ, ಸಿಎಂ ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ, ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ, ಎಲ್ಲ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡಿಸಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡಿಸಕ್ ದುಡ್ಡು ಬೇಕು ಇವ್ರಿಗೆ. ಫೆಬ್ರವರಿ 4ರಂದು ಚಾಲುಕ್ಯ ನಿವೃತ್ತಿ ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಲಂಚ ಬಾಕರಿಗೆ ರೈತ ತಂದ ಮೂಲಂಗಿ ಮದ್ದಾಗಿದೆ. ರೈತನ ಜಮೀನಿಗೆ ರಸ್ತೆ ಮಾಡಿಕೊಡಲು ಲೋಕಾಯುಕ್ತರೇ ಸೂಚಿಸಿದ್ರು. ಕ್ಯಾರೆ ಎನ್ನದ ಕಂದಾಯ ಅಧಿಕಾರಿಗಳು ಮೂಲಂಗಿಯ ಲಂಚವನ್ನ ನೀಡಲು ಮುಂದಾಗಿದ್ದ ಕೂಡಲೇ ಓಡಿ ಬಂದು ರಸ್ತೆಯನ್ನ ಮಾಡಲು ಮುಂದಾಗಿದ್ದಾರೆ. ಮೊನ್ನೆ ಮಧುಗಿರಿ ತಾಲೂಕು ಆಫೀಸ್ ಹತ್ರ ಬಂದ್ಬಿಟ್ಟು ಮೂಲಂಗಿ ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಜಕ್ಕೇನಹಳ್ಳಿ ನಂದು ಪ್ರಸನ್ನ ಕುಮಾರ್ ಅಂತ ಅಂದ್ಬಿಟ್ಟು ಒಬ್ಬ ರೈತ. ನಾನು ಅವತ್ತು ಪ್ರತಿಭಟನೆಗೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರತಿಭಟನೆ ಮಾಡಿ ಸುಮಾರು ನಾನು ಇದು ಮಾಡಿದಾಗ ಎಲ್ಲ ಮಾಧ್ಯಮ ವರ್ಗದವರು ಬಂದ್ಬಿಟ್ಟು ನನಗೆ ಒಂದು ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಅದು ತಕ್ಕನಾಗಿ ಅಧಿಕಾರಿಗಳು ಸಮೇತ ಬಂದ್ಬಿಟ್ಟು ಇವತ್ತು ಬಂದು ನಮ್ಮ ಇಬ್ಬರಿಗೂ ಕೂಡಿಸ್ಕೊಂಡು ಕಾಂಪ್ರಮೈಸ್ ಮಾಡಿ ಒಂದು ಅವ್ರ ಜಮೀನಿನ ಬದಿನಲ್ಲಿ ರಸ್ತೆ ಮಾಡಿಕೊಡೋದಕ್ಕೆ ಎಲ್ಲ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಾಡಿಕೊಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮಾಡ್ತಾರೆ. ಅದಕ್ಕೆ ತಮ್ಮ ಎಲ್ಲ ಒಂದು ಮಾಧ್ಯಮ ವರ್ಗದವರಿಗೂ ಮತ್ತು ಅಧಿಕಾರಿಗಳು ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನಂದೇನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ದಯವಿಟ್ಟು ಪ್ಲೀಸ್. ಇದರಲ್ಲಿ ಯಾವುದೇ ಒಂದು ದ್ವೇಷ ಇಟ್ಕೊಂಡು ಇದು ಮಾಡಬೇಡಿ. ಯಾಕೆಂದರೆ ಇದೇ ಥರ ಅನುಕೂಲನ ಅನಕ್ಷರಸ್ಥ ರೈತರುಗಳಿದ್ದಾರೆ, ಆ ರೈತರುಗಳಿಗೂ ಸಮೇತ ಅನುಕೂಲ ಮಾಡಿಕೊಟ್ರೆ ಅವ್ರ ಜಮೀನು ಇಟ್ಕೊಂಡು ಅವ್ರೇನೋ ಒಂದು ಇಂಡಿಪೆಂಡೆಂಟಾಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇದರಿಂದ ಬರುತ್ತೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀವಿ ಸರ್. ನಿಮ್ಮ ಗುಬ್ಬಿಯ ದೇವಿ ಎಲೆಕ್ಟ್ರೋವರ್ಡ್ ನಲ್ಲಿ ಬಿಗ್ ಆಫರ್. ಗುಬ್ಬಿ ತಾಲೂಕಿನ ಜನರ ನಂಬಿಕೆಗೆ ಪಾತ್ರವಾಗಿರುವ ದೇವಿ ಎಲೆಕ್ಟ್ರೋವರ್ಡ್ ಇದೇ ಶುಕ್ರವಾರ 6ನೇ ತಾರೀಕು ನಮ್ಮ ಗುಬ್ಬಿ ದೇವಿ ಎಲೆಕ್ಟ್ರೋವರ್ಡ್ಗೆ ಭೇಟಿ ನೀಡಿ ಮತ್ತು ಅದ್ಭುತ ಆಫರ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ವಾರ್ಷಿಕೋತ್ಸವದ ಅಮೋಘ ಆಫರ್ ನಿಮಗಾಗಿ 43 ಇಂಚಿನ ಸ್ಮಾರ್ಟ್ ಟಿವಿ 35,940 ರೂಪಾಯಿಯ ಟಿವಿ ಇದೀಗ ನಿಮಗೆ 14,990 ರೂಪಾಯಿಗಳಿಗೆ ಮಾತ್ರ.
ಕೇವಲ 5 ಗ್ರಾಹಕರಿಗೆ ಮಾತ್ರ ಈ ಆಫರ್, ಕೇವಲ 1 ದಿನ ಮಾತ್ರ. ಹೈಯರ್ ಸಿಂಗಲ್ ಡೋರ್ ಫ್ರಿಡ್ಜ್ ಕೇವಲ ನಿಮಗೆ 13,990 ರೂಪಾಯಿಗಳಿಗೆ ಮಾತ್ರ. ಕೇವಲ 5 ಗ್ರಾಹಕರಿಗೆ ಮಾತ್ರ ಈ ಆಫರ್, ಕೇವಲ 1 ದಿನ ಮಾತ್ರ ಲಭ್ಯ. ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ ಕೇವಲ 1,990 ರೂಪಾಯಿಗಳಿಗೆ ನಿಮಗೆ ಸಿಗ್ತಾ ಇದೆ. ಈ ಆಫರ್ ಕೇವಲ 1 ದಿನ ಮಾತ್ರ, ಕೇವಲ 20 ಗ್ರಾಹಕರಿಗೆ ಮಾತ್ರ. ಜಡ್ಜ್ ಬೈ ಪ್ರೆಸ್ಟೀಜ್ ಗ್ಯಾಸ್ ಸ್ಟವ್ ಕೇವಲ 2,490 ರೂಪಾಯಿಗಳಿಗೆ ನಿಮಗೆ ಸಿಗ್ತಾ ಇದೆ. ಈ ಆಫರ್ ಕೇವಲ 1 ದಿನ ಮಾತ್ರ, ಕೇವಲ 10 ಗ್ರಾಹಕರಿಗೆ ಮಾತ್ರ. ಯಾವುದೇ ಮೊಬೈಲ್ ಖರೀದಿ ಮಾಡಿದಲ್ಲಿ ಉಚಿತ ಉಡುಗೊರೆ ನಿಮಗಾಗಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.